ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇವತ್ತು ಸರಳ ವರಸೆ 4 ಹೇಳಿಕೊಡ್ತೀನಿ ನಿಮಗೆ. ಮತ್ತು ಸ್ವರಗಳ ಜೊತೆಗೆ ತಾಳನ್ನು ಹೇಳಿಕೊಡ್ತೀನಿ. ಮತ್ತು ಫ್ಲೂಟ್ನಲ್ಲಿ ನುಡಿಸುವಂಥದ್ದು ಸಹ ಹೇಳಿಕೊಡ್ತೀನಿ. ಸರಳ ವರಸೆ 4, 1ನೇ ಕಾಲ, 2ನೇ ಕಾಲ, 3ನೇ ಕಾಲ ಅದಷ್ಟನ್ನು ಸಹ ಹೇಳಿಕೊಡ್ತೀನಿ. ಫಸ್ಟ್ ಸ್ವರಗಳು ಮತ್ತು ನುಡಿಸುವಂಥದ್ದು ಹೇಳಿಕೊಡ್ತೀನಿ ಗೈಸ್. ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ಸ್ ಹಾಕಿ ಹೇಗಾಗಿದೆ ಅಂತ, ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆನಾ? ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ತುಂಬ ಸಪೋರ್ಟ್ ಮಾಡಿದಾಗೆ ಆಗ್ತದೆ ಗೈಸ್. ಓಕೆನಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಆದಿ ತಾಳ ಹೇಗೆ ಹಾಕೋದು ಅಂತ ಒಮ್ಮೆ ಹೇಳಿಕೊಡ್ತೀನಿ ಗೈಸ್. ಓಕೆನಾ? ನೋಡಿ, 1 2 3 4. ಓಕೆನಾ? ಇದು 2 ಬೇಡ. ಓಕೆನಾ? ಇಷ್ಟೇ. ಮತ್ತು 5 6 7 8 ಇದು ಆದಿ ತಾಳ ಆಗುತ್ತೆ. ಇನ್ನೊಮ್ಮೆ 1 2 3 4. ಆಯಿತಾ? ಇದಿಷ್ಟು 2 ಬೇಡ. ನೆಕ್ಸ್ಟ್ 5 6 7 8 ಇದು ಆದಿ ತಾಳ ಆಗುತ್ತೆ. ಓಕೆನಾ? ಈಗ ಸ್ವರಗಳಲ್ಲಿ 1ನೇ ಕಾಲ, 2ನೇ ಕಾಲ ಮತ್ತು 3ನೇ ಕಾಲ ಅಂತ ಇರ್ತದೆ. 1ನೇ ಕಾಲ ಅಂತ ಹೇಳಿದರೆ ಒಂದು ಏಟಿಗೆ, ಅಂದರೆ ಒಂದು ಬೀಟ್ಸಿಗೆ ಒಂದೇ ಅಕ್ಷರ ಬರುವುದು, ಅದು 1ನೇ ಕಾಲ. 2ನೇ ಕಾಲ ಅಂತ ಹೇಳಿದರೆ ಒಂದು ಬೀಟ್ಸಿಗೆ 2 ಅಕ್ಷರ ಬರ್ತದೆ. ನೋಡಿ, ಒಂದು ಏಟಿಗೆ ಒಂದು ಅಕ್ಷರ ಅಂದರೆ ಸ ರಿ ಹಾಗೆ ಆಗ್ತದೆ. ಓಕೆನಾ? 2ನೇ ಕಾಲ ಅಂತ ಹೇಳಿದರೆ ಒಂದು ಏಟಿಗೆ 2 ಅಂದರೆ ಒಂದು ಬೀಟ್ಸಿಗೆ 2 ಅಕ್ಷರಗಳು, ಸ ರಿ ಗ ಮ ಪ ದ ಅಂತ ಆಗ್ತದೆ. ಮತ್ತು 3ನೇ ಕಾಲ ಅಂತ ಹೇಳಿದರೆ ಒಂದು ಏಟಿಗೆ 4 ಅಕ್ಷರಗಳು, ಅಂದರೆ ಸ ರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ, ಸ ರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ. ಮತ್ತು ಸ್ವರಗಳು ಆದಮೇಲೆ ವರ್ಣಗಳು ಇರ್ತದೆ. ವರ್ಣಗಳಲ್ಲೂ ಹಾಗೆ 1ನೇ ಕಾಲ, 2ನೇ ಕಾಲ, 3ನೇ ಕಾಲ ಅಂತ ಇರ್ತದೆ. ಅದು ಮತ್ತೆ ಹೇಳಿಕೊಡ್ತೀನಿ, ವರ್ಣಗಳು ಹೇಳುವಾಗ ಹೇಳಿಕೊಡ್ತೀನಿ ಗೈಸ್. ಹಾಗಾದರೆ ಈಗ ಸರಳ ವರಸೆ 4ನೇದು 1ನೇ ಕಾಲ, 2ನೇ ಕಾಲ ಮತ್ತು 3ನೇ ಕಾಲ ಸ್ವರಗಳ ಜೊತೆಗೆ ತಾಳನ್ನು ಹೇಳಿಕೊಡ್ತೇನೆ. ಮತ್ತು ಕೊಳಲಿನಲ್ಲಿ ಹೇಗೆ ನುಡಿಸುವಂಥದ್ದು ಅಂತ ಹೇಳಿಕೊಡ್ತೇನೆ. ಓಕೆನಾ? ಓಕೆ. ಹಾಗಾದರೆ ಈಗ ಸರಳ ವರಸೆ 4ನೇದು ಸ್ವರಗಳು ತಾಳದ ಜೊತೆಗೆ 1ನೇ ಕಾಲ ಸ ರಿ ಗ, ಸ ರಿ ಗ, ಸ ರಿ, ಸ ರಿ ಗ ಮ ಪ ದ ನಿ ಸ, ಸ ನಿ ದ, ಸ ನಿ ದ, ಸ ನಿ, ಸ ನಿ ದ ಪ ಮ ಗ ರಿ ಸ. ಇದಿಷ್ಟು 1ನೇ ಕಾಲ. ನೋಡಿ, ಸರಳ ವರಸೆ 4ನೇದು 1ನೇ ಕಾಲ ಆಯಿತು. ಈಗ 2ನೇ ಕಾಲ ಅಂತ ಹೇಳಿದರೆ ಹೇಗೆ ಅಂತ ಹೇಳಿಕೊಡ್ತೀನಿ ಗೈಸ್. ಓಕೆನಾ? ಒಂದು ಬೀಟ್ಸಿಗೆ 2 ಅಕ್ಷರ ಬಂದರೆ ಅದು 2ನೇ ಕಾಲ ಆಗ್ತದೆ. ಹೇಗೆ ಅಂತ ನೋಡಿ, ಸ ರಿ ಗ, ಸ ರಿ ಗ, ಸ ರಿ, ಸ ರಿ ಗ ಮ ಪ ದ ನಿ ಸ, ಸ ನಿ ದ, ಸ ನಿ ದ, ಸ ನಿ, ಸ ನಿ ದ ಪ ಮ ಗ ರಿ ಸ. ಇದು 2ನೇ ಕಾಲ ಆಗ್ತದೆ. ಇನ್ನೊಮ್ಮೆ ಹಾಕ್ತೇನೆ ನೋಡಿ, ಸ ರಿ ಗ, ಸ ರಿ ಗ, ಸ ರಿ, ಸ ರಿ ಗ ಮ ಪ ದ ನಿ ಸ, ಸ ನಿ ದ, ಸ ನಿ ದ, ಸ ನಿ, ಸ ನಿ ದ ಪ ಮ ಗ ರಿ ಸ. ಇದು 2ನೇ ಕಾಲ ಆಗುತ್ತೆ. 2ನೇ ಕಾಲ ಆಯ್ತಲ್ವ? ಇನ್ನು 3ನೇ ಕಾಲ ಹೇಗೆ ಅಂತ ಹೇಳಿದರೆ ಒಂದು ಬೀಟ್ಸಿಗೆ 4 ಅಕ್ಷರ ಬರಬೇಕು, ಅದು 3ನೇ ಕಾಲ ಅಂತ ಆಗುತ್ತೆ. ಓಕೆನಾ? ಹೇಗೆ ಅಂತ ನೋಡಿ ಹಾಕ್ತೀನಿ. ಓಕೆನಾ? ಸ ರಿ ಗ, ಸ ರಿ ಗ, ಸ ರಿ, ಸ ರಿ ಗ ಮ ಪ ದ ನಿ ಸ, ಸ ನಿ ದ, ಸ ನಿ ದ, ಸ ನಿ, ಸ ನಿ ದ ಪ ಮ ಗ ರಿ ಸ. ಇದು 3ನೇ ಕಾಲ ಆಗುತ್ತೆ. ಇನ್ನೊಮ್ಮೆ ಹಾಕ್ತೀನಿ ನೋಡಿ, ಸ ರಿ ಗ, ಸ ರಿ ಗ, ಸ ರಿ, ಸ ರಿ ಗ ಮ ಪ ದ ನಿ ಸ, ಸ ನಿ ದ, ಸ ನಿ ದ, ಸ ನಿ, ಸ ನಿ ದ ಪ ಮ ಗ ರಿ ಸ. ಇದು
ಮೂರನೇ ಕಾಲ ಆಗುತ್ತೆ, ಅಂದರೆ ಒಂದು ಬೀಟ್ಸಿಗೆ 4 ಅಕ್ಷರ. ಓಕೆನಾ. ಇನ್ನು ಫ್ಲೂಟ್ನಲ್ಲಿ ಒಂದನೇ ಕಾಲ, ಎರಡನೇ ಕಾಲ, ಮೂರನೇ ಕಾಲ ಹೇಗೆ ನುಡಿಸುವಂಥದ್ದು ಅಂತ ಫ್ಲೂಟ್ನಲ್ಲಿ ಹೇಳಿಕೊಡ್ತೀನಿ. ಓಕೆನಾ. ಈಗ ಸ್ವರಗಳು ಮತ್ತು ತಾಳ ಹೇಳಿಕೊಟ್ಟಿದ್ದೀನಿ, ಹಾಗೆ ಫ್ಲೂಟ್ನಲ್ಲಿ ಹೇಗೆ ನುಡಿಸುವಂಥದ್ದು ಅಂತ ಹೇಳಿಕೊಡ್ತೀನಿ ಗೈಸ್. ಓಕೆನಾ. ಈಗ ಸರಳ ವರಸೆ 4ನೇದು ಒಂದನೇ ಕಾಲ ಹೇಗೆ ಅಂತ ಫ್ಲೂಟ್ನಲ್ಲಿ ಹೇಳಿಕೊಡ್ತೀನಿ. ಈಗ ತಾಳ ಹಾಕೋದು ನಾನು ಹೀಗೆ ಹಾಕ್ತೀನಿ, ಹೀಗೆ ನೋಡಿ, ಹೀಗೆ ಹಾಕ್ತೀನಿ. ಓಕೆನಾ. ಕೈಗೆ ಆಗುದಿಲ್ಲ, ಹೀಗೆ ನೋಡಿ. ಈಗ ಸರಳ ವರಸೆ 4ನೇದು ಒಂದನೇ ಕಾಲ. ಇದು ಸರಳ ವರಸೆ 4ನೇದು ಒಂದನೇ ಕಾಲ. ಇನ್ನು ಎರಡನೇ ಕಾಲ ಹೇಗೆ ಅಂತ ಹೇಳಿಕೊಡ್ತೀನಿ. ಒಂದನೇ ಕಾಲ ಆಯ್ತಲ್ಲ, ಎರಡನೇ ಕಾಲ ಫ್ಲೂಟ್ನಲ್ಲಿ ನೋಡಿ ನುಡಿಸ್ತೀನಿ. ಅಂದರೆ ಒಂದು ಬೀಟ್ಸಿಗೆ 2 ಅಕ್ಷರ ಬರ್ತದೆ. ಓಕೆನಾ. ಈಗ ಇನ್ನೊಮ್ಮೆ ನುಡಿಸ್ತೀನಿ ನೋಡಿ, ಎರಡನೇ ಕಾಲ. ಈಗ ಮೂರನೇ ಕಾಲ, ಒಂದನೇ ಕಾಲ ಆಯಿತು, ಎರಡನೇ ಕಾಲ ಆಯಿತು. ಈಗ ಮೂರನೇ ಕಾಲ ಹೇಗೆ ಅಂತ ನೋಡಿ ಫ್ಲೂಟ್ನಲ್ಲಿ ನುಡಿಸುವಂಥದ್ದು. ಮೂರನೇ ಕಾಲ ಅಂತ ಹೇಳಿದರೆ ಒಂದು ಬೀಟ್ಸಿಗೆ 4 ಅಕ್ಷರ ಬರುತ್ತೆ, ಆಯಿತಾ. ಅಂದರೆ ಸಾರಿಗ ಸಾರಿಗ ಸಾರಿ ಸಾರಿಗ ಮ ಪದ ನಿ ಸ ಅಂತ ಆಗ್ತದೆ ನೋಡಿ. ಇನ್ನೊಮ್ಮೆ ನೋಡಿ. ಇದು ಮೂರನೇ ಕಾಲ ಆಗುತ್ತೆ. ಇದಿಷ್ಟು ಸ್ವರಗಳು ಮತ್ತು ಜೊತೆಗೆ ತಾಳ ಹೇಳಿಕೊಟ್ಟೆ. ಹಾಗೆ ಫ್ಲೂಟ್ನಲ್ಲಿ ಹೇಗೆ ನುಡಿಸುವಂಥದ್ದು, ಒಂದನೇ ಕಾಲ, ಎರಡನೇ ಕಾಲ, ಮೂರನೇ ಕಾಲ ಹೇಗೆ ನುಡಿಸುವಂಥದ್ದು ಅಂತ ಹೇಳಿಕೊಟ್ಟಲ್ಲ. ಓಕೆ, ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹೇಗಾಗಿದೆ ಅಂತ. ಓಕೆನಾ. ಮತ್ತು ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಬಾಯ್.